ನಮಸ್ಕಾರ. ಬುದ್ಧ ಚಿತ್ತವಗ್ಗದಲ್ಲಿ ಚಿತ್ತದ ಬಗ್ಗೆ ಮತ್ತೇನು ಹೇಳಿದಾನೆ ಅಂತ ನೋಡೋಣ. ಈ ಚಿತ್ತವು ಬಹು ದೂರದವರೆಗೂ ಏಕಾಕಿಯಾಗಿ ಚಲಿಸುವುದು, ಶರೀರವಿಲ್ಲದ್ದು, ಕಾಣದಂತೆ ಗವಿಯಲ್ಲಿ ಅಡಗಿರುವುದು. ಇಂತಹ ಚಿತ್ತವನ್ನು ದಮಿಸಿದವರು ಮಾರಬಂಧದಿಂದ ಮುಕ್ತರಾಗುವರು. ಈ ಚಿತ್ತ ಏಕಾಂಗಿಯಾಗಿ ಸುಮ್ಮನೆ ಹೋಗ್ತಾನೆ ಇರತ್ತೆ, ಏಕಾಕಿಯಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಅಂದ್ರೆ ಈಗ ಉದಾಹರಣೆ, ನಾವು ಬೈಕ್ ಓಡಿಸ್ತಿರ್ತೀವಿ ಅಂತ ಅನ್ಕೊಳ್ಳಿ. ಆಫೀಸಿಂದ ಮನೆಗೆ, ಮನೆಯಿಂದ ಆಫೀಸ್ ಹೋಗ್ತಿರ್ತೀವಿ. ನಮ್ಗೆ ರೂಟ್ ಗೊತ್ತಿರುತ್ತೆ, ಅದ್ರ ಪಾಡ್ ನಾವು ಆ ರೂಟಲ್ಲಿ ಹೋಗ್ತಿರ್ತೀವಿ. ನಮ್ಗೆ ಬೈಕ್ ಓಡ್ಸಕ್ ಗೊತ್ತಿರುತ್ತೆ, ಅದು ಬ್ಯಾಲೆನ್ಸ್ ಮಾಡಕ್ ಗೊತ್ತಿರುತ್ತೆ. ಸೊ ಹಾಗೆ ಅದ್ರ ಕೆಲಸ ತಾನು ಮಾಡ್ಕೊಳಕ್ ಗೊತ್ತಿರುತ್ತೆ ಮೈಂಡ್ ಮತ್ತೆ ಬಾಡಿಗೆ. ಸೊ ಇದು ತಾನಾಗೆ ಆಗುವುದರಿಂದ ನನ್ನ ಮನಸ್ಸು ಆ ರೋಡ್ ಮೇಲೆ ಇರೋದೇ ಇಲ್ಲ. ನನ್ನ ಮನಸ್ಸು ಇನ್ನೆಲ್ಲೋ ಓಡ್ತಾ ಇರುತ್ತೆ. ನನ್ನ ಪಾಡ್ನ ಆಫೀಸ್ ಕಡೆಗೆ ನಾನು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಆಫೀಸ್ ಮನೆಗೂ ಅಷ್ಟೇ, ನಮ್ಗೆ ರೂಟ್ ಗೊತ್ತಿರುತ್ತೆ. ಆಫೀಸ್ ಮುಗಿಸ್ಕೊಂಡು ನೇರ ಕಡೆ ಬರ್ತಾ ಇರ್ತೀವಿ, ನಮ್ ತಲೆ ಎಲ್ಲೋ ಓಡ್ತಿರುತ್ತೆ. ಕಾರ್ ಡ್ರೈವ್ ಮಾಡ್ಬೇಕಾದ್ರು ಅಷ್ಟೇ, ನಾವು ಡ್ರೈವ್ ಮಾಡ್ತಿರ್ತೀವಿ, ತಲೆ ಇನ್ನೆಲ್ಲೋ ಓಡ್ತಾ ಇರುತ್ತೆ. ಅರ್ಪಾಡ್ಗೆ ನಾವ್ ಅದೇನು ಇದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು ಅಂತಿರಲ್ಲ. ಅದು ಆ ಕ್ಷಣಕದ ಅವಶ್ಯಕತೆ ಇರುತ್ತೋ ಬಿಡುತ್ತೋ, ಅದು ತಲೆ ಓಡ್ತಾ ಇರುತ್ತೆ. ನಾವೇನೋ ಕೆಲಸ ಮಾಡ್ತಿರ್ತೀವಿ, ಅವಾಗ ತಲೆ ಅದು ಬೇರೆ ಏನೋ ಓಡ್ತಾ ಇರುತ್ತೆ. ಅಡಿಗೆ ಮಾಡ್ತಿರ್ಬೇಕಾದ್ರೆ ತಲೆ ಎಲ್ಲೋ ಓಡ್ತಾ ಇರುತ್ತೆ. ಅದ್ ನಮ್ಗೆ ಗೊತ್ತಿಲ್ಲದೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ತನ್ನ ಪಾಡು ತಾನು ಓಡ್ತಾ ಇರುತ್ತೆ. ಸರಿ ಆಯ್ತು, ಇದನ್ನ ತಡೆ ಹಿಡಿಬೇಕು ಅಂತ ಅನ್ಕೊಂಡ್ರೆ ಇದಕ್ಕೆ ಶರೀರ ಇಲ್ಲ. ಅಂದ್ರೆ ಇಂಥ ಜಾಗದಲ್ಲಿ ಇಲ್ಲೇ ಇದೆ ಅಂತದನ್ನ ಗುರ್ತು ಮಾಡಿ ಹೇಳಕ್ಕಾಗಲ್ಲ. ಹೇಗೆ ಕಣ್ಣು ಅಂದ್ರೆ ಇಲ್ಲಿದೆ, ಕಿವಿ ಇಲ್ಲಿದೆ ಅಂತ ಹೇಗೆ ಹೇಳ್ಬೋದು, ಚಿತ್ತ ಎಲ್ಲಿದೆ ಹೇಗಿದೆ ಅಂತದನ್ನ ವಿವರಿಸೋದಕ್ಕಾಗಲ್ಲ. ಅದಕ್ಕೆ ಒಂದು ಸ್ಥೂಲವಾದಂತಹ ಆಕಾರ ರೂಪ ಅದಕ್ಕಿಲ್ಲ. ಅದೊಂಥರ ಸಾಫ್ಟ್ವೇರ್ ತರ ಹಾಗೆ ಇದೆ. ಇದು ಎಲ್ಲೋ ಅಡಗಿಕೊಂಡಿದೆ ನಮ್ಮಲ್ಲಿ, ಅದನ್ನು ನಾವು ಹುಡುಕ್ಬೇಕು. ಯಾರಿದು ಅಡಗಿಕೊಂಡಿರುವಂತಹ ಚಿತ್ತವನ್ನ ಹುಡುಕಿ ಇಂತಹ ಚಿತ್ತವನ್ನು ದಮಿಸಿದವರು ಮಾರಬಂಧದಿಂದ ಮುಕ್ತರಾಗುವರು. ಈ ಥಾಟ್ ಪ್ರೊಸೆಸ್ ಏನಿದೆ, ಈ ಥಾಟ್ ಪ್ರೊಸೆಸ್ ನಮ್ಮನ್ನ ಹೇಗೊಂದು ಲೂಪಲ್ಲಿ ಸಿಕ್ಕಾಕ್ಸುತ್ತೆ, ನಮ್ಗೆ ಗೊತ್ತಿಲ್ಲದೆ ಯೋಚನೆ ಮಾಡ್ಕೊಂಡು ಹೋಗ್ತಿರ್ತೀವಿ. ನಾವು ಅದೇ ರೀತಿ ದಿನಾ ಯೋಚನೆ ಮಾಡ್ತಾ ಮಾಡ್ತಾ ನಮ್ ನಿಯಂತ್ರಣದಲ್ಲಿಲ್ಲದೆ ಯೋಚನೆ ಮಾಡೋದ್ರಿಂದ ನಮ್ಮ ಕರ್ಮಗಳು ನಿಯಂತ್ರಣದಲ್ಲಿ ಇಲ್ಲದೆ ಕೆಲಸ ನಡೀತಿರುತ್ತೆ. ನಾವು ಅರಿವಿನಿಂದ ಯಾವುದನ್ನು ಎಷ್ಟೋ ಕೆಲಸಗಳು ನಾವು ಮಾಡ್ತಾನೆ ಇರೋದಿಲ್ಲ. ನಾವು ಚಿತ್ತ ಹೇಗೆ ಹೇಳುತ್ತೋ ಹಾಗೆ ನಾವು ಕೇಳ್ತಾ ಹೋಗ್ತೀವಿ. ಒಬ್ಬನ ಮೇಲೆ ಕೋಪ ಬಂತ ದ್ವೇಷ ತೋರಿಸ್ತೀವಿ, ಅವನ್ನ ಬೈತೀವಿ. ಒಬ್ಬನ ಮೇಲೆ ಪ್ರೀತಿ ಆಯ್ತಾ ಅವನ ಮೇಲೆ ಹೆಚ್ಚು ವಾತ್ಸಲ್ಯ ತೋರಿಸ್ಬಿಡ್ತೀವಿ. ಇವೆಲ್ಲವೂ ಚಿತ್ತದ ನಡವಳಿಕೆಯ ರೀತಿಯಲ್ಲಿ ನಾವು ನಡ್ಕೋತಿರ್ತೀವಿ, ನಮ್ಮ ಸ್ವಂತ ನಿರ್ಧಾರಗಳಿಂದ ಆಗ್ತಿರೋದಿಲ್ಲ. ಹಾಗೆ ಇಂಥ ಒಂದು ಚಿತ್ತದಿಂದ ಉತ್ಪನ್ನವಾದಂತಹ ಕರ್ಮದಿಂದ ಉಂಟಾಗುವ ಫಲಗಳನ್ನು ಅನುಭವಿಸೋದಕ್ಕೆ ಮತ್ತೆ ಮತ್ತೆ ಹುಟ್ಟು ಬರ್ತಿರ್ತೀವಿ. ಯಾವಾಗ ಚಿತ್ತ ನಮ್ಮ ನಿಯಂತ್ರಣದಲ್ಲಿರುತ್ತೆ, ನನ್ನ ಆತ್ಮಸಾಕ್ಷಿ ಏನ್ ಹೇಳುತ್ತೆ ಅದರ ಆಧಾರದ ಮೇಲೆ ನಾನು ಕರ್ಮಗಳನ್ನ ಮಾಡಿದಾಗ ಆಗ ಫಲ ಉಂಟಾಗಲ್ಲ, ನಾನು ಮತ್ತೆ ಹುಟ್ಟಿ ಬರಲ್ಲ. ಇದಕ್ಕೆ ಝೆನ್ ಕತೆ ಒಂದು ತುಂಬಾ ಚೆನ್ನಾಗಿದೆ. ಒಬ್ಬನಿಗೆ ತುಂಬಾ ಕೋಪ ಇತ್ತಂತೆ. ಆತ ಝೆನ್ ಗುರು ಹತ್ರ ಬರ್ತಾರೆ. ಬಂದು, ನನಗೆ ತುಂಬಾ ಕೋಪ ಇದೆ, ಅದನ್ನ ಹೇಗಾದ್ರೂ ಹೋಗಿಸ್ಬೇಕಲ್ಲ, ಅದಕ್ಕೊಂದು ಪರಿಹಾರ ಹೇಳಿ ಅಂದಾಗ ಆ ಝೆನ್ ಗುರು ಕೇಳ್ತಾನೆ, ಎಲ್ಲಿ ಆ ಕೋಪನ ತೋರ್ಸು ನನಗೆ ಅಂತ. ಇಲ್ಲ, ಅದು ಇವಾಗಿಲ್ಲ, ಅದು ಕೇಳ್ದಾಗೆಲ್ಲ ತೋರ್ಸಕ್ಕಾಗಲ್ಲ. ಯಾವುದು ನಿನ್ನ ಸ್ವಭಾವವಲ್ಲವೋ ಅದು ಅದಿಷ್ಟ ತಾನಾಗೆ ಬರೋ ಹಾಗಿದ್ರೆ ಅದ್ರ ಮಾತ್ ನೀನ್ ಯಾಕೆ ಕೇಳ್ತೀಯ? ಅದ್ರ ಮಾತ್ ನೀನ್ ಕೇಳ್ಬೇಡ. ಯಾವುದು ನಿನ್ನ ಸ್ವಭಾವದಿಲ್ಲವೋ ಅದನ್ನ ಬಿಟ್ಬಿಡು. ಅದನ್ನ ಹೇಗ್ ಬಿಡಬೇಕು ಅನ್ನೋ ಯೋಚನೆ ಇಲ್ಲ, ಬಿಟ್ಬಿಟ್ರೆ ಆಯ್ತಷ್ಟೇ. ಯಾವುದು ನಮ್ಮದಲ್ವೋ ಅದ್ರ ಬಗ್ಗೆ ನಾವು ಗೊಡವೆಗೆ ಹೋಗ್ಬಾರ್ದು. ಹಾಗೆ ಇದು ನನ್ನ ಸ್ವಭಾವದಲ್ಲಿ ಇಲ್ದಿರೋದ್ರಿಂದ, ಚಿತ್ತ ವೃತ್ತಿ ಆದ್ರಿಂದ, ಆ ಚಿತ್ತದ ಮಾತು ಕೇಳ್ದಿರೆ ಸಾಕು ನನಗೆ ಅತಿಯಾದ ಕೋಪ ಬರುತ್ತೆ, ನನಗೆ ಆಲಸ್ಯ ಇದೆ, ನನಗೊಬ್ಬರು ಕಂಡ್ರೆ ಬೇಸರ ಆಗ್ತಿರುತ್ತೆ. ಅಂದ್ರೆ ಆ ವ್ಯಕ್ತಿಯಿಂದ ನಡವಳಿಕೆಯಿಂದ ನಮಗೆ ಬೇಸರ ಆಗಿರುತ್ತೆ. ನಾನು ಇಲ್ಲ ಅಂತ ಹೇಳೋದಿಲ್ಲ, ಆದ್ರೆ ಆ ಬೇಸರ ದುಃಖವಾಗಿ ಪರಿವರ್ತನೆ ಆಗೋದು, ಆ ದುಃಖ ಖಿನ್ನತೆಯಾಗಿ ಪರಿವರ್ತನೆ ಆಗೋದು. ಒಬ್ಬನ ಮೇಲೆ ಕೋಪ ಬರುತ್ತೆ, ಆ ವ್ಯಕ್ತಿ ನಡವಳಿಕೆಯಿಂದ ನಮ್ಗೆ ಕೋಪ ಬಂದಿರ್ಬೋದು. ಎಲ್ಲವಾಗ್ಲೂ ನಮ್ಮದೇ ತಪ್ಪಿರತ್ತೆ ಅಂತ ಹೇಳಕ್ಕಾಗಲ್ಲ, ಇನ್ನೊಬ್ಬರದ್ದು ತಪ್ಪಿರುತ್ತೆ. ಆದ್ರೆ ಆ ತಪ್ಪಾದಾಗ ನಮಗೆ ಕೋಪ ಬಂದಾಗ ಆ ಕೋಪ ನಾವು ಎಷ್ಟೊತ್ತು ನಡೆಸ್ಕೊಳ್ತಾ ಹೋಗ್ತೀವಿ, ಆ ಕೋಪ ಯಾವಾಗ ದ್ವೇಷವಾಗಿ ಪರಿವರ್ತನೆ ಆಗತ್ತೆ, ಆ ಕೋಪ ಯಾವಾಗ ಆಕ್ರೋಶವಾಗಿ ಹೊರಹೊಮ್ಮತ್ತೆ ಅನ್ನೋದು ನಮ್ಮ ಕೈಯಲ್ಲಿ ಇರಬೇಕಾಗತ್ತೆ. ಆ ರೀತಿ ಯಾವಾಗ ನಮ್ಮ ನಿಯಂತ್ರಣದಲ್ಲಿ ಇಟ್ಕೋತೀವಿ, ನಾವೆಲ್ಲವನ್ನು ಸಮನಾಗಿ ನೋಡುವ ಸಾಧ್ಯತೆ ಹೆಚ್ಚಾಗತ್ತೆ. ಯಾವಾಗ ಸಮನಾಗಿ ನೋಡ್ತೀವಿ, ಅನವಶ್ಯಕ ಎಷ್ಟೋ ಚಿಂತನೆಗಳು ನಮ್ಮ ತಲೆಯಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಅನವಶ್ಯಕ ಚಿಂತನೆಗಳು ಕಡಿಮೆ ಆಗತ್ತೆ, ಅನವಶ್ಯಕ ಕರ್ಮಗಳು ಕಡಿಮೆ ಆಗತ್ತೆ. ಕರ್ಮ ಅಂದ ತಕ್ಷಣ ಬರೀ ದೇಹದಿಂದ ಮಾಡಿದ್ದೇ ಆಗಲ್ಲ, ನಾನು ಮನಸ್ಸಿಂದ ಮಾಡುವುದು ಕರ್ಮವೇ. ಒಬ್ಬನ ಬಗ್ಗೆ ಕೆಟ್ಟದ್ದು ಬಯಸ್ಬೋದು, ಒಬ್ಬನ ಮೇಲೆ ಅಸೂಯೆ ಪಡ್ಬೋದು, ಒಬ್ಬನ ನೋಡಿ ನನಗೆ ದುಃಖ ಆಗ್ಬೋದು. ಇದೆಲ್ಲವೂ ಮಾನಸಿಕವಾದ ಕರ್ಮಗಳು. ಮತ್ತೊಂದು ಮಾತಿನಿಂದ ಮಾಡುವ ಕರ್ಮಗಳು. ಒಬ್ಬನ ಬಗ್ಗೆ ನಾವು ಬೈಬೋದು, ಇನ್ನೊಬ್ಬನ ಹಿಂದೆ ನಾವು ಮಾತಾಡ್ಬೋದು, ಒಬ್ಬನ ಬಗ್ಗೆ ತೆಗಳ್ಬೋದು, ಒಬ್ಬನ ಶಪಿಸ್ಬೋದು. ಇವೆಲ್ಲವೂ ಮಾತಿನಿಂದ ಆಗುವ ಕರ್ಮಗಳು. ಈಗಿನ ಕೆಲವು ದೇಹದಿಂದ ಮಾಡುವ ಕರ್ಮಗಳು. ಈ ಮೂರೂ ಕರ್ಮಗಳು ನಮಗೇನಾಗತ್ತೆ, ರೀಡಿಫೈನ್ ಆಗಬೇಕು ಅಂತಂದ್ರೆ ನಾವು ಚಿತ್ತವನ್ನ ಎಲ್ಲಿ ಅಡಗಿಕೊಂಡು ಕೂತಿದ್ಯೋ, ಯಾವುದಕ್ಕೆ ಆಕಾರವಿಲ್ವೋ ಅದನ್ನ ದಮಿಸಿದಾಗ ತಾನಾಗಿ ಬಂಧ ಮುಕ್ತರಾಗ್ತೀವಿ. ದೃಢಚಿತ್ತವಿಲ್ಲದವನ
ಸದ್ಧಮ್ಮದ ಅರಿವಿಲ್ಲದವನ ಅಚಲ ಶ್ರದ್ಧೆ ಇಲ್ಲದವನ ಜ್ಞಾನವು ಎಂದಿಗೂ ಪರಿಪೂರ್ಣವಾಗಲಾರದು. ನಾವು ಎಷ್ಟೇ ಧ್ಯಾನದ ಬಗ್ಗೆ ಮಾತಾಡ್ಲಿ, ಮೌನದ ಬಗ್ಗೆ ಮಾತಾಡ್ಲಿ, ನಾವು ಬುದ್ಧನ ಬಗ್ಗೆ ಮಾತಾಡ್ಲಿ, ಅದ್ಯಾವುದು ಪೂರ್ಣವಾಗಲ್ಲ. ಯಾಕೆ ಅಂದ್ರೆ ನಾನು ಧ್ಯಾನದಲ್ಲಿ ಚಿತ್ತವನ್ನ ನಿಯಂತ್ರಿಸಿಲ್ಲ ಅಂದ್ರೆ ಅದು ಪರಿಪೂರ್ಣವಾಗಲ್ಲ. ಚಿತ್ತದ ಬಗ್ಗೆ ನಾವು ಮಾತಾಡ್ಬೋದು, ಮೌನದ ಬಗ್ಗೆ ಮಾತಾಡ್ಬೋದು. ಆದ್ರೆ ಮೌನದ ಅರಿವು ನಮಗಾಗಿದ್ಯಾ? ನನಗೆ ಬುದ್ಧನ ಅರಿವಾಗಿದ್ಯಾ? ನನ್ನ ಅರಿವು ನನಗಾಗಿದ್ಯಾ? ಮಾಯೆ ಬಗ್ಗೆ ಮಾತಾಡ್ತೀವಿ. ಮಾಯೆಯಲ್ಲಿ ನಾವು ಎಷ್ಟು ಮಟ್ಟಿಗೆ ಸಿಲ್ಕೊಂಡಿದೀವಿ? ಇದೆಲ್ಲವೂ ನಮಗೆ ಪರಿಪೂರ್ಣ ಜ್ಞಾನ ಬರಬೇಕು ಅಂದ್ರೆ ನಾನು ಇವೆಲ್ಲವೂ ಮಾಡಿರ್ಬೇಕು. ನಾನು ಒಂದು ಚಿತ್ತ ದೃಢವಾಗಿರ್ಬೇಕು ಅಂದ್ರೆ ಅದು ನಮ್ಮ ಕೈಯಲ್ಲಿರ್ಬೇಕು. ಮತ್ತೆ ಧಮ್ಮದ ಅರಿವಿರಬೇಕು. ಬುದ್ಧ ಹೇಳಿದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ತ್ರಿಶರಣ ಮತ್ತೆ ಪಂಚಶೀಲವನ್ನ ಹೇಳಿದಾನೆ. ನಾವು ಇನ್ನೊಬ್ಬರಿಗೆ ಹಾನಿ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಕಳ್ತನ ಮಾಡಬಾರ್ದು. ಹೀಗೆ ಏನು ಪಂಚಶೀಲಗಳನ್ನ ಹೇಳ್ತಾನೆ, ತ್ರಿಶರಣಗಳನ್ನ ಹೇಳ್ತಾನೆ. ಬುದ್ಧನಿಗೆ ಶರಣಾಗು, ಧಮ್ಮಕ್ಕೆ ಶರಣಾಗು, ಸಂಘಕ್ಕೆ ಶರಣಾಗು ಅಂತ ಹೇಳ್ತಾನೆ. ಈ ರೀತಿಯ ನಾವು ಸನ್ನಡತೆಗಳನ್ನ ಯಮ, ನಿಯಮ, ದಮ, ಶಮ ಅಂತ ಹೇಗೆ ಅಷ್ಟಾಂಗ ಯೋಗದಲ್ಲಿ ಹೇಳ್ತಾ ಹೋಗ್ತಾರೆ. ಅದು ಯಮ ನಿಯಮಗಳನ್ನ ಪಾಲಿಸ್ತಾ ಸತ್ಕರ್ಮಗಳನ್ನ ಮಾಡ್ತಾ ಅಚಲ ಶ್ರದ್ಧೆಯನ್ನ ಉಂಟು ಮಾಡ್ಕೊಂಡಾಗ ಜ್ಞಾನ ತಾನಾಗಿ ಸಿಗತ್ತೆ. ಇಲ್ಲ ಅಂದ್ರೆ ಸಿಗಲ್ಲ. ಯಾಕೆ? ನಾನು ಧ್ಯಾನ ಮಾಡುವುದೇ ಜ್ಞಾನಕ್ಕಾಗಿ. ಯಾವ ಜ್ಞಾನ? ನನ್ನ ನಿಜ ಸ್ವರೂಪದ ಜ್ಞಾನ. ನನ್ನ ನಿಜ ಸ್ವರೂಪವನ್ನ ಅರಿಯುವುದೇ ನಿಜವಾದ ಜ್ಞಾನ. ಅಂತಹ ಜ್ಞಾನ ಪಡಿಬೇಕು ಅಂದ್ರೆ ನನಗೆ ಧ್ಯಾನ ಬೇಕು. ಆ ಧ್ಯಾನ ದಕ್ಕಬೇಕು ಅಂದ್ರೆ ನನಗೆ ಚಿತ್ತ ದೃಢವಾಗಿರ್ಬೇಕು. ಇದಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಹೀಗೆ ಒಬ್ಬ ಝೆನ್ ಗುರು ಹತ್ರ ಬರ್ತಾನೆ, ಅವ್ನು ಕೇಳ್ತಾನೆ, ನಾನು ಪೂಜೆ ಮಾಡ್ತೀನಿ, ಮಂತ್ರ ಪಠಣ ಮಾಡ್ತೀನಿ, ಜಪ ಮಾಡ್ತೀನಿ, ಇವೆಲ್ಲವೂ ಮಾಡೋದ್ರಿಂದ ನನಗೆ ಧ್ಯಾನ ಯಾಕೆ ಬೇಕು? ಧ್ಯಾನ ಇಲ್ಲದೆ ನಾನು ಇವೆಲ್ಲ ಮಾಡ್ಕೊಂಡೇ ನನ್ನ ಕೈಲಿ ಸಾಧ್ಯ ಆಗಲ್ವಾ ನಾನು ಸತ್ಯವನ್ನ ಕಂಡ್ಕೊಳ್ಳಕ್ಕೆ? ನಾ ಪೂಜೆ ಪುನಸ್ಕಾರ ಮಾಡ್ತೀನಿ, ತಪ್ಪದೆ ನಾನು ಮಂತ್ರ ಪಠಣ ಮಾಡ್ತೀನಿ, ಜಪ ಮಾಡ್ತೀನಿ, ಬುದ್ಧನಿಗೆ ದಿನ ನಮಸ್ಕಾರ ಮಾಡ್ತೀನಿ, ಇವೆಲ್ಲ ಮಾಡ್ತೀನಿ, ಇದಿಷ್ಟೇ ಸಾಕಾಗಲ್ವಾ ಅಂತ ಕೇಳಿದಾಗ ಝೆನ್ ಗುರು ಏನ್ ಮಾಡ್ತಾನೆ, ಒಂದ್ ದೊಡ್ಡ ಪಾತ್ರೆ ತಗೊಂಡ್ಬರ್ತಾನೆ, ನೀರಿರೋ ಪಾತ್ರೆನ. ಅವತ್ತು ಹುಣ್ಣಿಮೆ ರಾತ್ರಿ ತಂದು ಹೊರಗಿಟ್ಟು ಅದು ಕದಿಡಿರುತ್ತೆ ನೀರು. ಆಗ ಕೇಳ್ತಾನೆ, ಚಂದ್ರ ಇದ್ರಲ್ಲಿ ಕಾಣಿಸ್ತಾ ಇದ್ದಾನ ಅಂತ. ಆ ಹುಣ್ಣಿಮೆ ಚಂದ್ರ ಆ ಕದಿಡಿರೋ ನೀರಲ್ಲಿ ಎಲ್ಲ ಡಿಸ್ಟ್ರಾಕ್ಟ್ ಆಗಿ ಕಾಣಿಸ್ತಿರುತ್ತೆ, ಡಿಸ್ಟಾರ್ಟ್ ಆಗಿ ಕಾಣಿಸ್ತಿರುತ್ತೆ. ಆಗ ಅವನು, ಇಲ್ಲ ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಚಂದ್ರ ಅಂತಾನೆ. ಸರಿ, ಸ್ವಲ್ಪ ಹೊತ್ತಾದ ತಕ್ಷಣ ಅದು ನೀರು ತಿಳಿಯಾಗತ್ತೆ, ಶಾಂತವಾಗತ್ತೆ. ಆಗ ಮತ್ತೆ ಕೇಳ್ತದೆ, ಪ್ರತಿಬಿಂಬ ಸರಿ ಕಾಣಿಸ್ತಿದ್ಯಾ ನೋಡು ಅಂತ. ಆಗ ಹೌದು, ಚಂದ್ರನ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣಿಸ್ತಿದೆ ಈ ತಿಳಿ ನೀರಲ್ಲಿ. ಆಗ ಗುರು ಅಂತಾನೆ, ಮನಸ್ಸು ಚಂಚಲವಾಗಿದ್ದಾಗ ನನ್ನೊಳಗೆ ಜ್ಞಾನ ಕಾಣೋದಿಲ್ಲ, ನನ್ನ ಅರಿವು ನನಗೆ ಕಾಣೋದಿಲ್ಲ. ಯಾವಾಗ ಮನಸ್ಸು ಶಾಂತವಾಗತ್ತೆ, ಚಿತ್ತವು ಶಾಂತವಾಗತ್ತೆ, ಮೌನ ನಮ್ಮಲ್ಲಿ ಆವರಿಸತ್ತೆ, ಮೌನ ನಮ್ಮಲ್ಲಿ ಆವರಿಸತ್ತೆ, ಆಗ ನಮಗೆ ಸತ್ಯದ ಗೋಚರ ಆಗತ್ತೆ. ಆಗ ನನಗೆ ಜ್ಞಾನೋದಯ ಆಗತ್ತೆ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ ಅಂತಾನೆ. ಈ ಚಿತ್ತ ಚಂಚಲವಾಗಿರುವುದರಿಂದ ಅದ್ರ ಪಾಡು ಏಕಾಕಿಯಾಗಿ ತಾನೇ ನಡ್ಕೊಂಡು ಯಾವಾಗ್ಲೂ ಹೋಗ್ತಿರೋದ್ರಿಂದ, ನಾನು ಬೇಕು ಅನ್ಲಿ ಬೇಡ ಅನ್ಲಿ ತನ್ನ ಪಾಡು ತನ್ನ ಯೋಚನೆ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಇದನ್ನ ತಡೆ ಹಿಡಿಯದೆ ನನಗೆ ನನ್ನ ಅರಿವು ಸಿಗುವುದಿಲ್ಲ, ನನಗೆ ನಿಬ್ಬಾನ ದಕ್ಕುವುದಿಲ್ಲ, ಕೈವಲ್ಯ ದಕ್ಕುವುದಿಲ್ಲ. ಹಾಗಾಗಿ ಮೊದಲು ಈ ಚಿತ್ತವನ್ನ ನಾವು ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದಕ್ಕೆ ಗುಂಡಪ್ಪ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಜಲದ ಕೊಳ ನಿನ್ನ ಮನ ಲೋಗರದುರು ಒಳಗಿಳಿಯೇ, ತಳದ ಕಸ ತೇಲುತ್ತ ಬಗ್ಗಡಬಬಹುದು, ಕಲಕದೊಡ್ಡೊಡೆ ಕೊಂಚ ಬಿಟ್ಟಿದ್ದೊಡನೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ ಅಂತ. ಮನಸ್ಸು ಜಲದ ಕೊಳ ಇದ್ದಂಗಂತೆ. ಜನ, ವಿಷಯ, ವಸ್ತುಗಳು ಇವೆಲ್ಲ ನಮ್ಮ ಜೀವನದಲ್ಲಿ ಬರ್ತಿರತ್ತೆ, ಹೋಗ್ತಿರತ್ತೆ. ಆಗ ನನ್ನ ಮನಸ್ಸು ಕದಡ್ತಾ ಇರುತ್ತೆ. ಆಗ ಅಯ್ಯೋ ನೀರ್ ಕದಡೋಯ್ತು, ನನ್ನ ಶಾಂತಿ ನೆಮ್ಮದಿ ಹಾಳಾಗೋಯ್ತು ಅನ್ಕೊಳ್ಳೋ ಬದಲು ಒಂದು ನಿಮಿಷ ಸುಮ್ಮನಿದ್ರೆ ತಾನಾಗೆ ತಳದ ಕಸ ತೇಲುತ್ತ ಬಗ್ಗಡಬಹುದು, ಕಲಕದೊಡ್ಡೊಡೆ ಕೊಂಚ ಬಿಟ್ಟಿದ್ದಡನೆ ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ. ಆ ಕದಡೋಗಿರೋ ನೀರ್ನ ನಾವೇನು ಮಾಡಬೇಕಾಗಿಲ್ಲ, ಸುಮ್ನೆ ಬಿಟ್ರೆ ಸಾಕು, ತಾನಾಗೆ ಕದಡಿರೋದು ಶಾಂತವಾಗತ್ತೆ. ಯಾವಾಗ ಶಾಂತವಾಗತ್ತೆ, ಕಸ ಎಲ್ಲ ಕೆಳಗೋಗತ್ತೆ, ತಿಳಿಯಾದ ನೀರು ಮೇಲ್ ಬರುತ್ತೆ. ಹಾಗೆ ನಮ್ಮ ಮನಸ್ಸು ಕೂಡ ಹಾಗೆ, ಚಿತ್ತವೂ ಹಾಗೆ. ಅದನ್ನ ಮತ್ತಷ್ಟು ಕದಡಿದಷ್ಟು ನನಗೆ ದುಃಖದಲ್ಲಿದ್ದಾಗ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದುಃಖ ಜಾಸ್ತಿ ಆಗುತ್ತೆ. ನನ್ನ ಕಷ್ಟದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕಷ್ಟದ ಬಗ್ಗೆ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಪರಿಹಾರದ ಬಗ್ಗೆ ಯೋಚನೆ ಮಾಡಿದ್ರೆ ಪರಿಹಾರ ನಮಗೆ ಸಿಗ್ತಾ ಹೋಗುತ್ತೆ, ಉಪಾಯ ಹೊಳಿತಾ ಹೋಗುತ್ತೆ. ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂತ. ಹಾಗೆ ನನ್ನಲ್ಲಿರೋ ಕಷ್ಟಗಳು, ದುಃಖಗಳು, ಇದೆಲ್ಲದ ಬಗ್ಗೆ ನಾವು ಪರಿಹಾರದ ಕಡೆಗೆ ನಾವು ಮನಸ್ಸು ಕೊಟ್ಟಿಲ್ಲ, ಬರೀ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ ಚಿತ್ತ ನಮ್ಗೆ ಮತ್ತಷ್ಟು ದುಃಖ ಕೊಡ್ತಾ ಹೋಗುತ್ತೆ. ನನಗೆ ಒಂದು ದುಃಖ ಆಯ್ತು, ನಷ್ಟ ಆಯ್ತು, ಒಬ್ಬನಿಂದ ನನಗೆ ಹಾನಿ ಆಯ್ತು ಅಂದಾಗ ಅದನ್ನ ಬಗೆಹರಿಸಿಕೊಳ್ಳುವುದು ಹೇಗೆ ಅಂತ ಮನಸ್ಸು ನಾವು ಅದನ್ನ ಟೇಮ್ ಮಾಡಿದಾಗ ನಾವು ಆ ದುಃಖದಿಂದ ನಾವು ಹೊರಗೆ ಬರ್ತಾ ಹೋಗ್ತೀವಿ. ನಾವು ಮತ್ತಷ್ಟು ಪ್ರೊಡಕ್ಟಿವ್ ಆಗಿರ್ತೀವಿ. ಆಗದು ವರ್ಕಿಂಗ್ ಮೈಂಡ್ ಆಗತ್ತೆ. ಇಲ್ಲ ಅದು ವರಿಯಿಂಗ್ ಮೈಂಡ್ ಆಗ್ಬಿಡುತ್ತೆ. ನಮ್ಗೆ ಹೆಚ್ಚಾಗಿ ವರಿಯಿಂಗ್ ಮೈಂಡ್, ಅಯ್ಯೋ ಹಾಗಾಗೋಯ್ತಲ್ಲ, ಹೀಗಾಗೋಯ್ತಲ್ಲ, ಅವ್ನ್ ಹಂಗ್ ಮಾಡ್ಬಾರ್ದಾಗಿತ್ತು, ನಾನ್ ಹಿಂಗ್ ಮಾಡ್ಬಾರ್ದಾಗಿತ್ತು, ಈಗ ಏನ್ ಮಾಡೋದು, ಏನು ಸರಿ ಮಾಡಕ್ಕಾಗಲ್ಲ ಅಂತ ಗೊಣಗ್ತಾ ಇರ್ತೀವಿ. ಈ ಗೊಣಗಾಟ ತಪ್ಪಬೇಕು ಅಂತಂದ್ರೆ ಈ ವರಿಯಿಂಗ್ ಮೈಂಡ್ ನ ಬಿಟ್ಟು, ಸರಿ ಈಗ ಈ ರೀತಿ ಆಗಿದೆ, ಇದನ್ನ ಸರಿ ಮಾಡಿಕೊಳ್ಳುವುದು ಹೇಗೆ,
ಇದನ್ನ ಯಾವ ರೀತಿ ಇದನ್ನ ನಾನು ಈ ಸಮಸ್ಯೆಯಿಂದ ಹೊರಗೆ ಬರಬೇಕು, ಯಾವ ರೀತಿ ನನಗೆ ಕಷ್ಟದಿಂದ ಹೊರಗೆ ಬರಬೇಕು ಅಂತ ನಾನು ಯೋಚನೆ ಮಾಡಕ್ ಶುರು ಮಾಡಿದಾಗ, ಪರಿಹಾರದ ಕಡೆಗೆ ಗಮನ ಕೊಟ್ಟಾಗ ಈ ವರಿಯಿಂಗ್ ಮೈಂಡ್ ತಾನಾಗಿ ವರ್ಕಿಂಗ್ ಮೈಂಡ್ ಆಗತ್ತೆ. ಅದಾಗ್ಬೇಕು ಅಂದ್ರೆ ನಾವು ಧ್ಯಾನದಲ್ಲಿರಬೇಕು. ಧ್ಯಾನ ಫಲಿಸ್ಬೇಕು ಅಂದ್ರೆ ಹರಿದಾಡ್ತಿರೋ ಚಿತ್ತವನ್ನ ತಡೆ ಹಿಡಿಬೇಕು. ಮತ್ತೆ ಧ್ಯಾನದಿಂದ ಹರಿದಾಡ್ತಿರೋ ಚಿತ್ತವನ್ನ ತಡಿಬಹುದು. ಹೇಗೆ ಹುಚ್ಚು ಬಿಡದೆ ಮದುವೆ ಆಗಲ್ಲ, ಮದುವೆ ಆಗದೆ ಹುಚ್ಚು ಬಿಡಲ್ಲ ಅಂತಾರಲ್ಲ, ಆ ರೀತಿ ಇದು ಒಂಥರ ಅವಿನಾಭಾವ ಸಂಬಂಧ ಈ ಚಿತ್ತ ಮತ್ತೆ ಧ್ಯಾನಕ್ಕೆ. ಅದು ಚಿತ್ತವನ್ನ ಈ ಬುದ್ಧ ಹೇಳಿದಂತ ತ್ರಿಶರಣ ಮತ್ತು ಪಂಚಶೀಲದಿಂದ, ಅಂದ್ರೆ ನಾನು ಯೋಚನೆ ಮಾಡುವ ರೀತಿ, ಬದುಕುವ ರೀತಿ ಬದಲಾಯಿಸ್ಕೊಳ್ತಾ ನಾನು ಧ್ಯಾನಕ್ಕೆ ಕೂತಾಗ ಧ್ಯಾನ ನನ್ನ ಬದುಕಿನ ಮೇಲೆ ಪರಿಣಾಮ ಬೀರುತ್ತೆ, ನನ್ನ ಬದುಕು ಧ್ಯಾನದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಯಾರ ಚಿತ್ತವು ಮೋಹದಿಂದ ಮುಕ್ತವೋ, ವೈರದಿಂದ ಮುಕ್ತವೋ, ಪಾಪ ಪುಣ್ಯವನ್ನು ದಾಟಿ ನಿಂತಿದೆಯೋ ಅಂತಹ ಸದಾ ಜಾಗೃತನಾಗಿರುವವನಿಗೆ ಭಯವೆಂಬುದು ಇರುವುದಿಲ್ಲ. ನಮಗೆ ಸರಿ ತಪ್ಪುಗಳನ್ನ, ವ್ಯಾಮೋಹ, ವಾತ್ಸಲ್ಯವೆಲ್ಲವನ್ನೂ ಚಿತ್ತವೇ ಕೊಡೋದು. ಪಾಪ ಪುಣ್ಯಗಳ ಥಾಟ್ ಕೂಡ ನನ್ಗೆ ಕೊಡೋದು. ಯಾಕೆ ಅಂದ್ರೆ ಯಾವಾಗ ಸರಿ ತಪ್ಪು ಎನ್ನುವ ಕಲ್ಪನೆ ಬರುತ್ತೆ, ಪಾಪ ಪುಣ್ಯವು ಅಂಟ್ಕೊಂಡು ಬರುತ್ತೆ. ಅದು ಸರಿ ತಪ್ಪುಗಳ ಆಚೆ ಪ್ರಪಂಚವನ್ನ ನೋಡಿದಾಗ ನಾನು ನಡೆದುಕೊಳ್ಳುವ ರೀತಿಯೇ ಬದಲಾಗ್ಬಿಡುತ್ತೆ. ಯಾವಾಗ ನಾನು ನಡೆದುಕೊಳ್ಳುವ ರೀತಿ ಬದಲಾಗುತ್ತೆ, ಸರಿ ತಪ್ಪುಗಳಿಂದ ಆಚೆ ನಾವು ನೋಡಕ್ ಶುರು ಮಾಡ್ತೀವಿ. ಪಾಪ ಪುಣ್ಯಗಳು ತಾನಾಗೆ ಕಳೆದು ಹೋಗುತ್ತೆ. ಶುರು ಇರದ ಕೊನೆಗಿರದ ದರುಬಾರಿನಲ್ಲಿ ಸರಿಯೇನು ತಪ್ಪೇನು ಮಂಕುತಿಮ್ಮ ಅಂತ ಗುಂಡಪ್ಪ ಕೇಳ್ತಾರೆ. ಅಜ್ಞಾನಿಗಳಿಗಷ್ಟೇ, ಅಂದ್ರೆ ಚಿತ್ತ ಮನಸ್ಸು, ಚಿತ್ತ, ಅಹಂಕಾರದ ಮಾತನ್ನ ಕೇಳ್ಕೊಂಡಿರೋರ್ಗೇನೆ ಅವರಿಗೆ ಈ ಕರ್ಮದ ನಂಟು, ಸರಿ ತಪ್ಪುಗಳ ನಂಟು, ಪಾಪ ಪುಣ್ಯಗಳ ನಂಟು. ಇದನ್ನ ಮೀರ್ತಾ ಹೋದವನಿಗೆ ಸರಿ ತಪ್ಪುಗಳಿಲ್ಲ, ಅವನಿಗೆ ಪಾಪ ಪುಣ್ಯಗಳಿಲ್ಲ. ಹಾಗ ಅವನಿಗೆ ಮತ್ತೆ ಹುಟ್ಟುವುದೂ ಇಲ್ಲ, ಅವನು ಸಾಯುವುದೂ ಇಲ್ಲ, ಮುಕ್ತನಾಗ್ಬಿಡ್ತಾನೆ. ಹಾಗಾದ್ರೆ ಇವನಿಗೆ ಎಂತಹ ಭಯ? ಯಾವ ಭಯದಿಂದ ಇಂತಹ ವ್ಯಕ್ತಿ ಚಿತ್ತವನ್ನು ನಿಗ್ರಹಿಸಿರುವವನು, ಮೌನದಲ್ಲಿ ನೆಲೆ ನಿಂತವನು, ಧ್ಯಾನದಲ್ಲಿ ನೆಲೆ ನಿಂತವನು ಯಾವ್ದ್ರಿಂದ ಭಯದಿಂದ ಮೀರ್ತದಾನೆ? ಬೇರೆದಂತಹ ಭಯ ಇದೆ, ಇವನದಂತಹ ಭಯದಿಂದ ದಾಟಿದಾನೆ ಅಂತ ಮುಂದಿನ ಬುದ್ಧನ ಮಾತುಗಳನ್ನು ನೋಡೋಣ. ನಮಸ್ಕಾರ.